ಬೈಲಹೊಂಗಲ ನಗರದ ವ್ಯಾಪ್ತಿಯ ಕಳ್ಳತನ ತಡೆ, ರಸ್ತೆ ಅಪಘಾತ ನಿಯಂತ್ರಣ ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದಿಶೆಯಲ್ಲಿ ಪೊಲೀಸ್ ಇಲಾಖೆ ಗಸ್ತು ಹಾಗೂ ಬೀಟ್ ಕಾರ್ಯಾಚರಣೆಯನ್ನು ಬಲಪಡಿಸಿದೆ. ಇದಕ್ಕಾಗಿ ಸಾರ್ವಜನಿಕರ ಸಹಕಾರ ಅತ್ಯಂತ ಅಗತ್ಯ ಎಂದು ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್ ತಿಳಿಸಿದ್ದಾರೆ. ರಾಣಿ ಚೆನ್ನಮ್ಮ ವೃತ್ತದಲ್ಲಿ ರಾತ್ರಿ ಬೀಟ್ ಗಸ್ತಿನ ಸಂದರ್ಭದಲ್ಲಿ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಯಾರೂ ಭಯದ ವಾತಾವರಣದಲ್ಲಿ ಇರಬಾರದು. ಉಪವಿಭಾಗ ಹಾಗೂ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಗಳು ಹಗಲು ರಾತ್ರಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸಾರ್ವಜನಿಕರ ಸಹಕಾರ ದೊರೆತರೆ ಕಳ್ಳತನ ತಡೆಯಲು ಸಾಧ್ಯ ಎಂದರು. ಬೀಟ್ ಕಾರ್ಯಾಚರಣೆಯಲ್ಲಿ ತಂತ್ರಜ್ಞಾನ ಬಳಕೆ, ನಗರವನ್ನು ಬೀಟ್ಗಳಲ್ಲಿ ವಿಭಾಗಿಸಿ ಪ್ರತಿ ಬೀಟ್ಗೆ 2 ಸಿಬ್ಬಂದಿ ನಿಯೋಜಿಸಲಾಗಿದ್ದು, ಕ್ರೈಮ್ ಶಾಖೆಯ ಸಿಬ್ಬಂದಿಗಳು ಮಫ್ತಿಯಲ್ಲಿ ಸಂಚರಿಸಿ ನಿಗಾ ವಹಿಸುತ್ತಿದ್ದಾರೆ. ಹಿಂದಿನ ಬೀಟ್ ಬುಕ್ ವ್ಯವಸ್ಥೆಯನ್ನು ರದ್ದುಪಡಿಸಿ ಬದಲಿಗೆ ಮೊಬೈಲ್ ಆ್ಯಪ್ ಮೂಲಕ GPS ಆಧಾರಿತ ಪಂಚ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಇದರ ಮೂಲಕ ಸ್ಥಳ ಮಾನ್ಯತೆ ಪರಿಶೀಲಿಸಲಾಗುತ್ತಿದ್ದು, ಮೇಲಾಧಿಕಾರಿಗಳಿಗೆ ನೇರವಾಗಿ ಬೀಟ್ ಜಾರಿ ಬಗ್ಗೆ ಮಾಹಿತಿ ದೊರೆಯುವ ವ್ಯವಸ್ಥೆಯೂ ಇದೆ. ಬೀಟ್ ಸಿಬ್ಬಂದಿಗಳು ನಗರದಲ್ಲಿನ ಬ್ಯಾಂಕ್, ATM ಹಾಗೂ ಹೊರವಲಯದ ಮನೆಗಳ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಿದ್ದು, ರಾತ್ರಿ ಸಂಚರಿಸುವ ಸಂಶಯಾಸ್ಪದ ವ್ಯಕ್ತಿಗಳನ್ನು ತಡೆದು ವಿವರ ಪಡೆದು ಫಿಂಗರ್ ಪ್ರಿಂಟ್ ಪರಿಶೀಲನೆ ಕೂಡ ಕೈಗೊಳ್ಳುತ್ತಿದ್ದಾರೆ ಎಂದರು. ಸಾರ್ವಜನಿಕರು ಊರಿಗೆ ಹೊರಡುವ ಮೊದಲು ಸಂಬಂಧಿಸಿದ ಬೀಟ್ ಸಿಬ್ಬಂದಿಗಳಿಗೆ ತಿಳಿಸಬೇಕು. ಮನೆಗಳಿಗೆ ಸೆಂಟ್ರಲ್ ಲಾಕ್ ಅಳವಡಿಸಿಕೊಳ್ಳಬೇಕು. ಮನೆಗಳಲ್ಲಿ ಲೈಟ್ ಅನ್ನು ಆನ್ ಮಾಡಬೇಕು. CCTV ಅಳವಡಿಸಿಕೊಳ್ಳಬೇಕು. ಸಂಶಯಾಸ್ಪದ ವ್ಯಕ್ತಿ ಕಂಡು ಬಂದರೆ ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. 2-3 ದಿನ ಊರಿಗೆ ತೆರಳುವ ಮನೆಗಳಿಗೆ ವಿಶೇಷ ಬೀಟ್ ನಿಯೋಜನೆ ಮಾಡಲಾಗುವುದಾಗಿ ಅವರು ತಿಳಿಸಿದರು. ಇದೇ ವೇಳೆ ಕಬ್ಬಿನ ಟ್ರ್ಯಾಕ್ಟರ್ ಹಾಗೂ ಲಾರಿಗಳಿಗೆ ರೇಡಿಯಂ ಸ್ಟಿಕ್ಕರ್ ಅಳವಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಯಿತು. ಮದ್ಯ ಸೇವಿಸಿ ವಾಹನ ಚಲಾಯಿಸುವುದು ತಪ್ಪು. ಇದಕ್ಕೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದರು. ಈ ವೇಳೆ ರಾತ್ರಿ ಬೀಟ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ಬೈಲಹೊಂಗಲ ಜನತೆಗೆ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ನಾನು ಡಾಕ್ಟರ್ ವೀರಯ್ಯ ಹಿರೇಮಠ್, ಡಿವೈಎಸ್ಪಿ ಬೈಲಹೊಂಗಲ ಉಪವಿಭಾಗ. ನಾನು ಈ ದಿನ ನಮ್ಮ ಬೈಲಹೊಂಗಲ ಪಟ್ಟಣದಲ್ಲಿ ಏನು ರಾತ್ರಿ ಗಸ್ತನ್ನು ನಿರ್ವಹಿಸ್ತಾರೆ ಅದರ ಸೂಪರ್ವೈಸರಿ ಕರ್ತವ್ಯವನ್ನು ನಾನು ಮಾಡ್ತಾ ಇವತ್ತು ಬೈಲಹೊಂಗಲ ಪಟ್ಟಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ಗೆ ಬಂದಿದ್ದೇನೆ. ಬೈಲಹೊಂಗಲದಲ್ಲಿ ನಾವು ಕಳ್ಳತನ ತಡೆಯಲಿಕ್ಕೆ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಮತ್ತು ರಸ್ತೆ ಅಪಘಾತಗಳನ್ನ ತಡೆಯಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಜನರು ಕೂಡ ಕೈ ಜೋಡಿಸ್ಬೇಕು. ಯಾವ ರೀತಿ ಕೈ ಜೋಡಿಸ್ಬೇಕಂತಂದರೆ, ಎಲ್ಲಿಗಾದರೂ ಊರಿಗೆ ಹೋಗ್ಬೇಕಾದ್ರೆ, ಜಾಸ್ತಿ ದಿನಗಳಿಂದ ಊರಿಗೆ ಹೋಗ್ಬೇಕಾದ್ರೆ ಸಂಬಂಧಿಸಿದ ಬೀಟ್ ಸಿಬ್ಬಂದಿಗೆ ಮಾಹಿತಿಯನ್ನು ತಿಳಿಸಿ ಹೋಗ್ಬೇಕು. ಮತ್ತು ಹೊರಗಡೆ ಯೂಶ್ವಲಿ ನಾವು ನಮ್ಮ ಅನುಭವದಲ್ಲಿ ಕಳ್ಳತನ ಮಾಡೋರು ಈ ಕೀಲಿ ಹಾಕಿ ಹೋಗಿರ್ತಾರೆ. ಒಳಗಡೆ ಕೀಲಿ ಹಾಕಿರೋದನ್ನ ನೋಡಿ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಹೋಗಿ ಕಳ್ಳತನ ಮಾಡ್ತಾರೆ. ಹೆಚ್ಚಿಗೆ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಯೂಸ್ ಮಾಡಿ ಹೊರಗಡೆ ಕಾಣ್ತಕ್ಕಂಥ ಕೀಗಳನ್ನ ಹಾಕಬೇಡಿ. ಮತ್ತು ಮನೆ ಮುಂದ್ಗಡೆ ಅಥವಾ ಒಳಗಡೆ ಒಂದು ರೂಮಲ್ಲಿ ದಯವಿಟ್ಟು ಲೈಟ್ ಆನ್ ಮಾಡಿ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ CCTV ಕ್ಯಾಮ್ರಾಸನ್ನ ಹಾಕಿಸಿ. ಮತ್ತು ಯಾರೇ ಸಂಶಯಾಸ್ಪದ ವ್ಯಕ್ತಿಗಳು ನಿಮಗೆ ಕಂಡು ಬಂದರೆ ಅಂಥವರ ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ನೀಡಬೇಕು. ಈ ಥರ ಮಾಡೋದ್ರ ಮುಖಾಂತರ ಕಳ್ಳತನ ತಡೆಗಟ್ಟುವಲ್ಲಿ ನಿಮ್ಮದು ನಮಗೆ ಸಹಕಾರ ಇರ್ತದೆ ಅಂತ ಹೇಳ್ತಾ, ಯಾರೂ ಕೂಡ ಭಯದ ವಾತಾವರಣದಲ್ಲಿ ಇರಬಾರ್ದು. ನಾವು ಬೈಲಹೊಂಗಲ ಉಪವಿಭಾಗ ವ್ಯಾಪ್ತಿಯಿಂದ ಮತ್ತು ಬೈಲಹೊಂಗಲ ಠಾಣೆ ವತಿಯಿಂದ ನಮ್ಮ ಎಲ್ಲ ಸಿಬ್ಬಂದಿಗಳು ನಿಮ್ಮ ಸಲುವಾಗಿ ಹಗಲಿರುಳು ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಕಳ್ಳತನ ಆಗದಂತೆ ನಾವು ತಡೆಗಟ್ತೀವಿ. ಅಕಸ್ಮಾತ್ ಯಾವ್ದಾದ್ರು ಕಳ್ಳತನ ಆದರೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಳ್ಳರನ್ನು ಹಿಡಿದು ಏನು ಅಪರಾಧಿಗಳಿದ್ದಾರೆ ಅದನ್ನ ಅಪರಾಧ ಇದೆ ಅದನ್ನ ಡಿಟೆಕ್ಟ್ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನಗರ ಅತ್ಯಂತ ವೇಗವಾಗಿ ಬೆಳೀತಿರ್ತಕ್ಕಂಥ ನಗರ ಆಗಿದೆ. ಇಲ್ಲಿ ನಾವು ಕಳ್ಳತನ ಪ್ರಕಾರಗಳನ್ನ ನಾವು ಅವಲೋಕನೆ ಮಾಡಿದಾಗ ಈ ನಗರವು ಅತ್ಯಂತ ವೇಗವಾಗಿ ಬೆಳೀತಿರೋದ್ರಿಂದ ಇಲ್ಲಿ ಕೃಷಿ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ. ನೀವು ನೋಡ್ಬೋದು, ಬೈಲಹೊಂಗಲ ನಗರದಲ್ಲಿ ಈ MG ಕಾಲನಿ ಇರ್ಬೋದು, ಅದಾದಮೇಲೆ ಈ ಮುರ್ಕಿಬಾವಿ ರೋಡ್ ಇರ್ಬೋದು, ಇಂಚಲ್ ರೋಡ್ ಇರ್ಬೋದು, ಬಸವನಗರ್ ಇರ್ಬೋದು, ನಮ್ಮ ಧಾರವಾಡ ಕಡೆ ಕೂಡ ಅಥವಾ ಇಂಚಲ್ ರೋಡ್ ಕಡೆ ಕೂಡ, ಬೆಳಗಾವಿ ಕಡೆ ಕೂಡ, ಮತ್ತು ದೇವಲಾಪುರ ಆ ಕಡೆ ಕೂಡ ಅತ್ಯಂತ ವೇಗವಾಗಿ ಬೆಳೀತಿರೋದ್ರಿಂದ ಹೊಲಗಳ ಪಕ್ಕದಲ್ಲೇ ಈ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. ಹೀಗಾಗಿ ಕಳ್ಳರು ಈ ಹೊಲಗಳಿಂದ
ಎಲ್ಲೋ ದೂರದಲ್ಲಿ ಬೈಕ್ ನಿಲ್ಲಿಸಿ ಹೊಲಗಳ ಮುಖಾಂತರ ಬಂದು ಕಳ್ಳತನ ಮಾಡಿಕೊಂಡು ಹೋಗತಕ್ಕಂಥ ಪ್ರವೃತ್ತಿಯನ್ನು ನಾನು ಭಾಳಷ್ಟು ಕಂಡಿದ್ದೇನೆ. ಸೊ ಇತ್ತೀಚೆಗೆ ಯಾರು ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಿ ಅಥವಾ ಊರ ಮಧ್ಯದಲ್ಲಿ ಬಿಟ್ಟು ಔಟ್ಸ್ಕರ್ಟ್ಸಲ್ಲಿ ಏನು ಮನೆಗಳನ್ನ ಕಟ್ತಾ ಇದ್ದೀರಿ, ದಯವಿಟ್ಟು ತಾವು CCTVಯನ್ನು ಹಾಕಿಸಿ. ಮತ್ತು ಮನೆಯಿಂದ ಬೇರೆ ಊರಿಗೆ ಹೋಗ್ಬೇಕಾದ್ರೆ 3-4 ದಿನಗಳ ಅಥವಾ 1 ವಾರಗಟ್ಟಲೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ, ಬೇರೆ ಊರಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ಬೆಲೆ ಬಾಳುವ ಆಭರಣಗಳನ್ನ ಮನೆಯಲ್ಲಿ ಇಟ್ಟು ಹೋಗ್ಬೇಡಿ. ಮತ್ತು ನೀವು ಏನಾದರೂ ಹೋಗ್ಬೇಕಾದ್ರೆ ದಯವಿಟ್ಟು ಸಂಬಂಧಿಸಿದಂಥ ಬೀಟ್ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಾವು ನೈಟ್ ರೌಂಡ್ ಕರ್ತವ್ಯದಲ್ಲಿ ಈ ಕಳ್ಳತನ ಪ್ರಕರಣ ತಡೆಯೋದ್ರ ಜೊತೆಗೆ ರಸ್ತೆ ಅಪಘಾತ ಪ್ರಕರಣ ಕೂಡ ತಡೆಯಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಈಗ ಏನಂತಂದ್ರೆ ಕಬ್ಬಿನ ಸೀಸನ್ ಇರೋದ್ರಿಂದ ಬಹಳಷ್ಟು ಟ್ರ್ಯಾಕ್ಟರ್ಗಳು ಈ ತರ 2 ಟ್ರಿಲ್ಲಿ ಹಾಕೊಂಡು ಹೋಗ್ತಾರೆ. ಒಂದು ಇವ್ರ ಕಡೆ ಆಗೋ ತೊಂದರೆ ಏನಂತಂದ್ರೆ, ಒಂದು ಈ ಸೌಂಡ್ ಸಿಸ್ಟಮ್ ಹಾಕ್ಸ್ಕೊಂಡು ಸಿಕ್ಕಾಪಟ್ಟಿ ಜಾಸ್ತಿ ಸೌಂಡ್ ಇಟ್ಕೊಂಡು ಹೋಗ್ತಾರೆ. ಹೀಗಾಗಿ ಹಿಂದ್ಗಡೆ ಬರೋರು ಕೂಡ ನಮಗೆ ಕಾಣಿಸೋದಿಲ್ಲ, ಇವ್ರಿಗೆ ಕಾಣಿಸೋದಿಲ್ಲ. ಸೊ ಹೀಗಾಗಿ ಸೈಡ್ ಕೊಡದೆ ಅಥವಾ ಅಪಘಾತಗಳ ಆಗೋ ಸಾಧ್ಯತೆಗಳು ಕೂಡ ಇರ್ತದೆ. ಇದ್ರ ಜೊತೆಗೆ ಇನ್ನೊಂದು, ಈ ಟ್ರಾಲಿಗಳಿಗೆ ರೇಡಿಯಂ ಇರೋದಿಲ್ಲ. ಸೊ ರೇಡಿಯಂ ಇರದೇ ಇದ್ದಾಗ ಕತ್ಲಲ್ಲಿ ರಾತ್ರಿ ಬಂದು ಆಕ್ಸಿಡೆಂಟ್ ಅಪಘಾತ ಆಗೋ ಸಾಧ್ಯತೆ ಇರ್ತದೆ. ರೈತರಿರ್ಲಿ ಅವರಿಗೆ ನಾವು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ದಯವಿಟ್ಟು ರೇಡಿಯಂ ಹಾಕ್ಸಿ. ಈ ತರದ ಬಟ್ಟೆಯನ್ನ ಎಲ್ಲಾ ಟ್ರೇಲರ್ಗೆ ಹಿಂದೆ ಈ ತರ ಏನು ರೇಡಿಯಂದ ಏನ್ ಬಟ್ಟೆ ಇದೆ ಎಲ್ಲಾ ಟ್ರೇಲರ್ಗಳು ಕೂಡ ಹಿಂದೆ ಕಟ್ಲಿಕ್ಕೆ ನಾವು ಇನ್ಸಿಸ್ಟ್ ಮಾಡ್ತೀವಿ. ಯಾರ್ಯಾರಿಲ್ಲ ದಯವಿಟ್ಟು ಎಲ್ಲಾ ರೈತರು ಅಥವಾ ಎಲ್ಲಾ ಟ್ರಾಕ್ಟರ್ ಡ್ರೈವರ್ಸ್ಗಳು ಈ ತರ ಬಟ್ಟೆಯನ್ನು ಹಾಕಿ. ಮತ್ತೆ ಈ ತರ ಹಾಕೋದ್ರಿಂದ ದೂರದಿಂದ ಲೈಟ್ ಇದ್ರ ಮೇಲೆ ಬಿದ್ದಾಗ ರಿಫ್ಲೆಕ್ಟ್ ಆಗಿ ಕಾಣ್ತದೆ ಇಲ್ಲಿ ಟ್ರೇಲರ್ ಇರೋದು. ಇದರಿಂದ ಅಪಘಾತ ನಾವು ತಡೆಗಟ್ಟಬಹುದು. ಮತ್ತೆ ನಮ್ಮ ಎಲ್ಲಾ ಸಿಬ್ಬಂದಿಗಳು ಕೂಡ ಇದನ್ನ ಇನ್ಸಿಸ್ಟ್ ಮಾಡ್ಲಿಕ್ಕೆ ಡೇ ಅಂಡ್ ನೈಟ್, ರಾತ್ರಿ ಗಸ್ತಿದ್ದವರು ಕೂಡ ಹೇಳ್ತಾರೆ, ಮತ್ತು ಡೇ ಟೈಮಲ್ಲಿ ಇರ್ತಕ್ಕಂಥವ್ರು ಕೂಡ ಇದ್ರ ಬಗ್ಗೆ ಎಲ್ಲಾ ರೈತರಿಗೆ ಮತ್ತು ಎಲ್ಲಾ ಡ್ರೈವರ್ಸ್ಗೆ ತಿಳಿಸಿ ಹೇಳಿ ಇದನ್ನ ಹೆಚ್ಚು ಹಾಕ್ಲಿಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಧನ್ಯವಾದ.